ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್. ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ನಾಗಾರಾಧನೆಗೆ ಪ್ರಮುಖ ದೇವಸ್ಥಾನ ಅಂತ ಅಂದರೆ ನಮ್ಮ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಅದೇ ರೀತಿ ಇನ್ನೊಂದು ಸುಪ್ರಸಿದ್ಧ ಕ್ಷೇತ್ರ ಇದೆ. ಅದೇ ನಮ್ಮ ಪ್ರೀತಿಯ ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಹೌದು ಸ್ನೇಹಿತರೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ. ಬನ್ನಿ ಎಲ್ಲರೂ ಒಟ್ಟಿಗೆ ಘಾಟಿಗೆ ಹೋಗೋಣ, ಅಲ್ಲಿನ ವಿಚಾರ ಹಾಗೂ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಅದಕ್ಕೂ ಮೊದಲು ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಬನ್ನಿ ಕ್ಷೇತ್ರಕ್ಕೆ ಹೋಗೋಣ. ಸ್ನೇಹಿತರೆ, ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬೆಳಿಗ್ಗೆನೇ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನಮ್ಮ ನಾಡಪ್ರಭು ಕೆಂಪೇಗೌಡರ ಬಸ್ ನಿಲ್ದಾಣಕ್ಕೆ ಬಂದ್ವಿ. ಅಲ್ಲಿಂದ ದೊಡ್ಡಬಳ್ಳಾಪುರದ ಬಸ್ ಹತ್ತಿ ಡಿ ಕ್ರಾಸ್ ಅನ್ನೋ ಸ್ಟಾಪಲ್ಲಿ ಇಳಿದ್ವಿ. ನಂತರ ಆಟೋ ಮುಖಾಂತರ ಘಾಟಿ ಸುಬ್ರಹ್ಮಣ್ಯಕ್ಕೆ ತಲುಪಿದ್ವಿ. ದೊಡ್ಡಬಳ್ಳಾಪುರದ ಮುಖ್ಯ ಬಸ್ ನಿಲ್ದಾಣದಿಂದ ಬಸ್ಗಳಿವೆ, ಆದರೆ ನಾವು ಡಿ ಕ್ರಾಸಿಂದ ಆಟೋಲೇ ಹೊರಟ್ವಿ. ಕಾರಣ ಸಂತೋಷ. ಅಂತೂ ನಾವುಗಳು ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಸೇರಿದ್ವಿ. ಸ್ನೇಹಿತರೆ, ಇವಾಗ ನಾವು ದೇವಾಲಯದ ಮುಂಭಾಗ ನಿಂತಿದ್ದೀವಿ. ಬನ್ನಿ ಧರ್ಮದರ್ಶನದ ಮಾರ್ಗದಲ್ಲಿ ಸ್ವಾಮಿಯ ದರ್ಶನಕ್ಕೆ ಹೊರಡೋಣ. ಸ್ನೇಹಿತರೆ, ದೇವಾಲಯದ ಒಳಗಡೆ ನಡೆಯುತ್ತಾ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿರೋ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಅದು ಏನಂದರೆ, ವಿಳೆದೆಲೆ ವ್ಯಾಪಾರಿಯೊಬ್ಬರು ವ್ಯಾಪಾರವನ್ನು ಮುಗಿಸಿ ಬರುವಾಗೆಲ್ಲ ಈ ಕ್ಷೇತ್ರದಲ್ಲಿ ಊಟ ಮುಗಿಸಿ ಇವಾಗ ಮೂಲ ವಿಗ್ರಹ ಇದೆಯಲ್ಲ, ಅದೇ ಜಾಗದಲ್ಲಿ ಶಿಲೆಯ ಮೇಲೆ ಮಲಗ್ತಾ ಇದ್ರಂತೆ. ಒಂದು ದಿನ ಹೀಗೆ ಮಲಗಿರುವಾಗ ನೆರಳಾಗಿರುವ ಮರದಡಿಯ ಈ ಶಿಲೆಯ ಮೇಲೆ ಭಾರವಾಗಿ ಮಲಗಿರುವೆ, ಏಳು ಏಳು ಎಂದು ಶಬ್ದವಾಯಿತಂತೆ. ಇದೇ ರೀತಿ ಆ ವ್ಯಾಪಾರಸ್ಥ ವ್ಯಕ್ತಿಗೆ ಹಲವು ಬಾರಿ ಪುನರಾವರ್ತನೆ ಆಗ್ತಾ ಇತ್ತಂತೆ. ಆದರೆ ಅವರು ಇದು ಯಾವುದೋ ದುಷ್ಟಶಕ್ತಿ ಅಥವಾ ಗಾಳಿಯ ಚೇಷ್ಟೆ ಇರಬೇಕು ಅಂತ ಸುಮ್ಮನಾಗಿದ್ರಂತೆ. ಹೀಗೆ ದಿನಗಳು ಉರುಳಿ ಒಂದು ದಿನ ಅದೇ ವ್ಯಾಪಾರಿ ಕೆಲಸ ಮುಗಿಸಿ ಅದೇ ಶಿಲೆಯ ಮೇಲೆ ಮಲಗಿದ್ದಾಗ ಶ್ರೀ ಸ್ವಾಮಿಯು ಕನಸಿನಲ್ಲಿ ಆ ವ್ಯಾಪಾರಿಗೆ ನಿಜ ರೂಪದಲ್ಲಿ ದರ್ಶನವನ್ನು ಕೊಟ್ಟು, ನಾನು ಈ ಕ್ಷೇತ್ರದಲ್ಲಿ ವಾಸವಾಗಿರುವೆನು, ನನ್ನ ಮೂಲ ಸ್ಥಾನವು 20 ಗಜಾಂತರದಲ್ಲಿರುವುದು, ನನ್ನ ಭಕ್ತರು ಸಂಡೂರಿನಲ್ಲಿರುವರು, ನಾಳೆ ಬೆಳಿಗ್ಗೆ ನಿನ್ನ ಸಹಾಯಕ್ಕೆ ಒಬ್ಬ ಬ್ರಾಹ್ಮಣರು ಬರುತ್ತಾರೆ, ಅವರ ಜೊತೆ ಹೋಗಿ ನಾನು ಇಲ್ಲಿ ನೆಲೆಸಿರುವ ವಿಷಯವನ್ನು ತಿಳಿಸು, ಅವರು ಬಂದು ಗುಡಿ ಗೋಪುರಗಳನ್ನು ಕಟ್ಟಿಸಿ ಪೂಜೆಗಳಿಗೆ ಅನುಕೂಲ ಮಾಡಿಕೊಡುತ್ತಾರೆ, ನಿನಗೆ ನಾನು ನಿನ್ನ ಜೀವನ ನಂತರದಲ್ಲಿ ಮುಕ್ತಿಯನ್ನು ನೀಡುತ್ತೇನೆ ಎಂದು ಹೇಳಿ ಶ್ರೀ ಸ್ವಾಮಿಯು ಅದೃಶ್ಯರಾಗುತ್ತಾರೆ. ಆ ಕನಸಿನಿಂದ ಎಚ್ಚರಗೊಂಡಂತಹ ವ್ಯಾಪಾರಿಯು ಭಯದಿಂದಿರುತ್ತಾರೆ. ಆಗ ಸೂರ್ಯೋದಯ ಕಾಲದಲ್ಲಿ ಸ್ವಾಮಿ ಹೇಳಿದ ಹಾಗೆ ಒಬ್ಬ ಬ್ರಾಹ್ಮಣರು ಕೂಡ ಸಿಗ್ತಾರೆ. ಅವರಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆ ಬ್ರಾಹ್ಮಣರ ಜೊತೆ ವ್ಯಾಪಾರಿಯು ಆ ಶಿಲೆಯ ಬಳಿ ಬರ್ತಾರೆ. ಆಗ ಶ್ರೀ ಸ್ವಾಮಿಯು ಸರ್ಪರೂಪದಲ್ಲಿ ದರ್ಶನವನ್ನು ಕೊಟ್ಟು ಅದೃಶ್ಯರಾಗ್ತಾರೆ. ನಂತರ ಆ ಬ್ರಾಹ್ಮಣರು ಹಾಗೂ ವ್ಯಾಪಾರಿಯು ಇಬ್ಬರು ಸೇರಿ ಸಂಡೂರಿಗೆ ತೆರಳಿ ರಾಜರನ್ನ ಭೇಟಿ ಮಾಡಿ ಎಲ್ಲ ವೃತ್ತಾಂತವನ್ನು ವಿವರಿಸ್ತಾರೆ. ಆದರೆ ರಾಜರು ತನಗೆ ಹಲವು ರಾಜಕಾರ್ಯಗಳಿವೆ, ಅದನ್ನು ಬಿಟ್ಟು ಬರಲಾಗದು ಅಂತ ಹೇಳಿ ಆ ಕಾರ್ಯಕ್ಕೆ ಬೇಕಾದಷ್ಟು ಹಣ ಸಲಕರಣೆಯನ್ನು ಕೊಡುತ್ತೇನೆ, ನೀವೇ ದೇವಸ್ಥಾನವನ್ನು ಕಟ್ಟಿ ಅಂತ ಹೇಳ್ತಾರೆ. ಆಗ ಬ್ರಾಹ್ಮಣರು ಮತ್ತು ವ್ಯಾಪಾರಿ, ಇದು ಸ್ವಾಮಿಯ ಇಚ್ಛೆ, ನಿಮ್ಮಿಂದಲೇ ನೆರವೇರಬೇಕು, ಅದು ನಮ್ಮಿಂದ ಹೇಗೆ ಸಾಧ್ಯ, ನೀವು ಬರುವ ಹಾಗಿದ್ದರೆ ಬನ್ನಿ, ಇಲ್ಲದಿದ್ದರೆ ಅಪ್ಪಣೆ ಕೊಡಿ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಅಷ್ಟು ದೂರ ಪ್ರಯಾಣ ಮಾಡಿದ್ದ ಕಾರಣ ಅವರಿಬ್ಬರು ಅದೇ ಊರಿನ ಬ್ರಾಹ್ಮಣರ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ತಾರೆ. ಅದೇ ರಾತ್ರಿ ಸಂಡೂರಿನ ರಾಜರ ಸ್ವಪ್ನದಲ್ಲಿ ಸ್ವಾಮಿ ತುಂಬ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡು, ನೀನು ನನ್ನ ಮಾತನ್ನು ತಿರಸ್ಕರಿಸಿದ್ದೀಯಾ, ಇದರ ಫಲವಾಗಿ ನಿನ್ನ ಮಿತ್ರವರ್ಗ ಕುಟುಂಬ ಕಷ್ಟಕ್ಕೆ ಸಿಲುಕಲಿ ಹಾಗೂ ನಿನ್ನ ಖಜಾನೆ ಬರಿದಾಗಲಿ ಅಂತ ಹೇಳಿದಾಗ ರಾಜ ಎಚ್ಚರಗೊಂಡು ಕ್ಷಮೆ ಕೋರ್ತಾರೆ. ನಂತರ ರಾಜರು ಆ ವರ್ತಕ ಹಾಗೂ ಬ್ರಾಹ್ಮಣರನ್ನು ಹುಡುಕಿಸಿ ಅವರೊಂದಿಗೆ ಘಾಟಿ ಕ್ಷೇತ್ರದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ನಂತರ ಶ್ರೀ ಸ್ವಾಮಿಯ ಅಣತೆಯಂತೆ ಗುಡಿಯನ್ನು ಕಟ್ಟಿಸಿ ಅದೇ ಬ್ರಾಹ್ಮಣರನ್ನ ಪೂಜೆಗೆ ನೇಮಿಸ್ತಾರೆ. ಹಾಗೆ ಈ ಸ್ಥಳದಲ್ಲಿ ರಾಜರಿಗೆ ಹುತ್ತದಲ್ಲಿ ದೊರೆತ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಜೊತೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿ ನೆಲೆಸಿದ್ದಾರೆ. ನೀವು ಬಂದಾಗ ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ 7 ಹೆಡೆಗಳ ರೂಪದಲ್ಲಿ ಎದುರಿಗೆ ನೋಡಬಹುದು. ಜೊತೆಗೆ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಕನ್ನಡಿ ಮೂಲಕ ದರ್ಶನವನ್ನ ಮಾಡಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಘಾಟಿ ಕ್ಷೇತ್ರದ ಕತೆ.
ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಅದ್ಭುತವಾದ ದರ್ಶನವನ್ನು ಮಾಡಿ ಮುಂದೆ ಹೊರಟಿದ್ದು ನಾವು ಪ್ರಸಾದದ ಕಡೆಗೆ. ಈ ಪ್ರಸಾದದ ಅನುಭವ ಮಾತ್ರ ಅದ್ಭುತವಾಗಿತ್ತು. ಅನ್ನ ಸಾರು ಮಜ್ಜಿಗೆಯನ್ನು ಬಡಿಸಿದ್ರು, ತುಂಬಾನೇ ರುಚಿಯಾಗಿತ್ತು. ಊಟ ಆದಮೇಲೆ ಹೊರಗಡೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಂಡ್ವಿ. ನಂತರ ಪಕ್ಕದಲ್ಲಿರುವ ನಾಗಬನಕ್ಕೆ ಬಂದು ಅಲ್ಲಿರುವಂತಹ ನಾಗಶಿಲೆಗಳ ದರ್ಶನವನ್ನು ಮಾಡಿದ್ವಿ. ನಂತರ ಒಂದು ಅದ್ಭುತ ಅನುಭವದೊಂದಿಗೆ ನಮ್ಮ ಪ್ರೀತಿಯ ಬೆಂಗಳೂರಿಗೆ ಹೊರಡೋದಕ್ಕೆ ಮುಂದಾದ್ವಿ. ಸ್ನೇಹಿತರೆ, ಇನ್ನೊಂದು ವಿಚಾರ, ನೀವು ಘಾಟಿ ಕ್ಷೇತ್ರದಿಂದ ನಮ್ಮ ಬೆಂಗಳೂರಿಗೆ ಹಿಂದಿರುಗುವಾಗ ಆಟೋ ಮುಖಾಂತರ ದೊಡ್ಡಬಳ್ಳಾಪುರದ ಮುಖ್ಯ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನಮ್ಮ ಬೆಂಗಳೂರಿನ ಕಾವೇರಿ ಭವನಕ್ಕೆ ಬನ್ನಿ. ಈ ರೀತಿ ಮಾಡೋದ್ರಿಂದ ಬೇಗ ಬೆಂಗಳೂರಿಗೆ ಹಿಂತಿರುಗಬಹುದು ಅಂತ ನನ್ನದೊಂದು ಸಣ್ಣ ಸಲಹೆ. ನೋಡಿದ್ರಲ್ಲ ಆತ್ಮೀಯರೇ, ಇದಾಗಿತ್ತು ನಮ್ಮ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಪರಿಚಯ. ಹೇಗನ್ನಿಸ್ತು ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಶ್ರೀರಾಮ್, ಜೈ ಹಿಂದ್, ನಮಸ್ಕಾರ.